ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿ. ವೀಕ್ಷಕರೇ ನಮಸ್ಕಾರ. ಬಸವ ಜಯಂತಿ ಆಚರಣೆ ಹಿನ್ನೆಲೆ ಇಂದಿನಿಂದ ಪ್ರತಿ ಭಾನುವಾರ ಈ ನಿಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ವೇದಿಕೆಯಲ್ಲಿ ವಚನ ಬಂಗಾರ ಎಂಬ ಶೀರ್ಷಿಕೆಯಡಿ ಮಕ್ಕಳ ವಿಶೇಷ ಕಾರ್ಯಕ್ರಮ ಮೂಡಿಬರಲಿದೆ. ಇದರಲ್ಲಿ ಭಾಗವಹಿಸುವ ಮಕ್ಕಳು ಕಂಠಪಾಠ ಮಾಡಿರುವ ವಚನಗಳನ್ನು ಮತ್ತು ಗಾದೆ ಮಾತುಗಳನ್ನು ಪ್ರಸ್ತುತಪಡಿಸಲಿದ್ದಾರೆ. ಪ್ರತಿ ವಾರ ಒಬ್ಬರಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ. ಕುಷ್ಟಗಿ ತಾಲೂಕಿನ ಮಕ್ಕಳು ಈ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಪಾಲಕರು ತಮ್ಮ ಮಕ್ಕಳನ್ನು ವಚನವೇ ಬಂಗಾರ ಕಾರ್ಯಕ್ರಮಕ್ಕೆ ಕರೆತರುವುದಾದರೆ ವಾಹಿನಿ ನಿರ್ವಾಹಕರನ್ನು 8095579001 ಅಥವಾ 9008588539 ಈ ನಂಬರಿಗೆ ಸಂಪರ್ಕಿಸಬಹುದು. ಇಂದಿನ ವಾರದ ಬಾಲ ಅತಿಥಿ ಕುಷ್ಟಗಿ ತಾಲೂಕಿನ ಶಿರಗುಂಪಿ ಗ್ರಾಮದವಳಾಗಿದ್ದು, ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ 2ನೇ ತರಗತಿ ಓದುತ್ತಿರುವ ಧನುಶ್ರೀ ಎಂಬ ವಿದ್ಯಾರ್ಥಿನಿ ವಚನಗಳು ಮತ್ತು ಗಾದೆ ಮಾತುಗಳನ್ನು ಪ್ರಸ್ತುತಪಡಿಸಿದ್ದಾಳೆ. ಪುಟಿ, ತಮ್ಮ ಹೆಸರು? ನಿನ್ನ ಹೆಸರೇನು? ತನುಶ್ರೀ. ಧನುಶ್ರೀ. ನಿಮ್ಮ ಪಪ್ಪನ ಹೆಸರು? ತಾಯಿ ಹೆಸರು? ಹೌದಾ ಲಕ್ಷ್ಮಿ. ಏನ್ ಓದ್ತೀವ ನೀನು? ಎಷ್ಟನೇ ತರಗತಿ? 7ನೇ ತರಗತಿ. ನಿಮ್ಮ ಸ್ಕೂಲ್ ಹೆಸರು? ಶಿರಗುಂಪಿನ ನಿಮ್ಮೂರು? ಅಬ್ಬಾ, ಇವತ್ತೇನು ಬಂದಿದ್ದಾವ ಕುಸ್ತಿಗೆ? ಹೌದಾ, ಇವತ್ತು ವಚನ ಸ್ಪರ್ಧೆ ನೀನು ಪಾಲ್ಗೊಂಡಿದ್ಯಾ? ಹೌದಾ. ಅಲ್ಲೇನು ಎಷ್ಟು ವಚನಗಳು ಬರ್ದೇವ? ಒಂದು 15 ಬರ್ದಿ. ಹೌದಾ, ನಿಂಗೆ 15 ವಚನ ಹೇಳಕ್ ಬರ್ತಾವ? ಹೆಚ್ಚಿಗೆ ಬರ್ತಾವ? ಸ್ವಲ್ಪ ಕಡಿಮೆ ಬರ್ತಾವ? ಎಲ್ಲ ಬಾಯ್ಪಟ್ಟು ಹೇಳ್ತಿ? ಇಲ್ಲಿ ಯಾರು ಕಲಿಸ್ಯಾರ ನಿಂಗೆ ವಚನ ಹೇಳೋದು? ಶಾಲ್ಯಾಗ ಯಾವ ಟೀಚರ್? ನಿನ್ ಪ್ರಿಯವಾದ ಟೀಚರ್ ಯಾರು? ರಮೇಶ್ ಸರ್. ಹೌದಾ, ನಿಮ್ ಕನ್ನಡ ಟೀಚರ್ ಅವ್ರು? ಹೌದಾ, ದಿನ ಕಲಿಸ್ತಾರ ವಚನ? ನಿನ್ಗೆ ಹೇಳಕ್ ಬರ್ತ ವಚನ? ನಿನ್ಗೆ ಯಾವ್ದು ಇಷ್ಟ ಐತವ ವಚನ? ಹೌದಾ, ಕಲ್ಲರಳಿ ಹೂವಾಗಿ ಅಕ್ಕಮಾದೇವಿ ಇದು ಹೇಳಮ್ಮ ಒಂದು ವಚನ ಹೇಳು. ಅಲ್ಲಿ ನೋಡ್ಕೊಂಡು ಹೇಳ. ಇಂದಿನ ವಚನ ಕಳ್ಳರಳಿ ಹೂವಾಗಿ ಎಲ್ಲರಿಗೂ ಬೇಕಾಗಿ ಶ್ರೀ ಚನ್ನ ಮಲ್ಲಿಕಾರ್ಜುನ ಶಿಖರಕ್ಕೆ ಬೆಳಕಾಗಿ ಬಂದವರಡು ಸರ್ವಜ್ಞ. ಸೂಪರ್, ಸರ್ವಜ್ಞನ ವಚನ. ಮತ್ತೆ ಯಾವ್ಯಾವ ಬರ್ತಾವ ನಿಂಗೆ ವಚನ? ಇಂದಿನ ವಚನ ಅಕ್ಕಪಕ್ಕ ಇದ್ದವರೇನು ಅಕ್ಕ ಎಂದು ಕರೆದರೆ ಕೋಟಿ ಪುಣ್ಯ ಬರುವುದು ಸರ್ವಜ್ಞ. ಸರ್ವಜ್ಞ. ಸೂಪರ್ ಸೂಪರ್. ಮತ್ತೆ ಬಸವಣ್ಣನ ವಚನ ಬರ್ತಾ? ಹೇಳಿ ನಿಂಗೆ ಯಾವ್ದು ಬೇಕನ? ಅಲ್ಲ ಬೇಡ ಕುಳಿಬೇಡ ಮಿಷನ್ ನೋಡಿಬೇಡ ಅಮ್ಮನಿಗೆ ಸಹಾಯ ಪಡ್ಬೇಡ ಇದೇ ಅಂತರಂಗ ಸುದ್ದಿ ಇದೇ ಬೇರೆಂಗ ಸುದ್ದಿ ಕೊಡೋ ಸಂಗಮ ಬರೀ ಬಸವಣ್ಣ. ಸೂಪರ್ ಸೂಪರ್. ಮತ್ತೆ ಯಾವ್ದು ಬರ್ತಾವ? ಅಲ್ಲಿ ನೋಡ್ಕೊಂಡು ಹೇಳು. ಟಿವಿ ಬರ್ತೀವಿ. ದೃಷ್ಟಿ ಬದಲಾಯಿಸಿ ನೋಡು ದೃಶ್ಯವೇ ಬದಲಾಯಿತು, ಹವ್ಯಾಸ ಬದಲಾಯಿಸಿ ನೋಡು ಅನುಭವೇ ಬದಲಾಯಿತು, ವಿಚಾರ ಬದಲಾಯಿಸಿ ನೋಡು ದೇಶವೇ ಬದಲಾದಿತ್ತು, ಜೋಡಿ ಬದಲಾಯಿಸಬೇಕೆಂದಿರೋ ದಿಕ್ಕು ಬದಲಾಯಿಸಿದರೆ ಸಾಕು, ನೀ ಸೇರೋ ದಡ ಅದರದಿತ್ತು ನೀ ಸೇರ್ತೀನಿ. ಸೂಪರ್, ಚಂದ ಐತೆ ಸಾಲುಗಳು. ಇದ್ ಯಾರು ಕಲಿಸಿದ್ರು? ಮಾಮ. ನಿಮ್ಮ ಮಾಮನ ಹೆಸರೇನು? ಜ್ಞಾನಪ್ಪ. ಏನ್ ಮಾಡ್ತಾನಮ್ಮ? ಹೌದಾ, ಶೂಟಿಂಗ್ ಹೋಗೋ ಸಿನಿಮಾ ಶೂಟಿಂಗ್ ಹೋಗ್ತಾನ? ನೀನು ಸಿನಿಮಾದಾಗ ನಾ ಆಕ್ಟಿಂಗ್ ಮಾಡ್ತೀರಿ? ಇಲ್ಲ. ನಿಮ್ಮ ಅಮ್ಮಗೆ ಹೇಳಿದ್ದೇನೆ ಅಂತಂದ್ರೆ ನನ್ನ ಸಿನಿಮಾದಾಗ ಬರ್ತೀನಿ ಅಂತಂದ್ರೆ ಇಲ್ಲ. ನಿಮ್ಮ ಮಾಮ ಅಂದ್ರೆ ಇಷ್ಟ ಆಗಲ್ಲ ನಿಂಗೆ? ಚಂದ ಹೇಳ್ಕೊಡ್ತಾನ ವಾತ್ನಾಗ. ಮತ್ತೆ ಯಾವ್ದು ಬರ್ತಾವ ನಿಂಗೆ ವಚನ? ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀಲ್ಲರ ಮತ್ತಾರಿಲ್ಲ ವಯ ಕೂಡ ಸಂಗಮದ ಪರಿಗಸನ. ಸೂಪರ್. ಮತ್ತೆ ಇನ್ನ ಎಷ್ಟು ವಚನಗಳು ಬರ್ತಾವ ನಿಂಗ? ನೆನ್ಪು ಮಾಡ್ಕೊಂಡು ಹೇಳಿದ್ನಂದ್ರ ನೆನ್ಪಿದ್ದೇಳು. ವಚನ ಇಲ್ಲಾಂದ್ರೆ ಬೇರೆ ಅಂದ್ರೆ ಬೇರೆ ಏನಾದ್ರು ಹಾಡು ಬರ್ತಾವ? ಗಾದೆ ಮಾತು. ಅವು ಬಾಳ ಬರ್ತಾವ. ಹೇಳ ಗಾದೆ ಮಾತು ಹೇಳಂಗಾದ್ರೆ. ಇಂದಿನ ಗಾದೆ ಮಾತು ನಾಳೆಂದ ಮನೆ ಹಾಳು, ಇಂದಿನ ಗಾದೆ ಮಾತು ಅಪ್ಪ ಹಾಕಿದ ಹಾಲದ ನಾಳು, ಇಂದಿನ ಗಾದೆ ಮಾತು ನಾಳೆಗೆ ಒಳ್ಳೆಯದಾದರೆ ನಾಳೆಲ್ಲ ಒಳ್ಳೆಯ, ಇಂದಿನ ಗಾದೆ ಮಾತು ಕಾವ್ಯ ಕೈಲಾಸ, ಇಂದಿನ ಗಾದೆ ಮಾತು ಗುಣಾನುತಿ ಬೆಳತನ ಮಾಡು. ಅಂದ್ರೆ ನಿಮ್ಮ ಸ್ಕೂಲ್ನೊಳಗ ಇಂದಿನ ಗಾದೆ ಮಾತು ಶಾಲೆ ಒಂದು ದೇವಾಲಯ. ಸೂಪರ್.
ನಿಮ್ಮ ಸ್ಕೂಲ್ನಾಗ ದಿನ ಹೇಳ್ಕೊಡ್ತಾರ ಇನ್ನು ಅಂದ್ರ ಎಲ್ಲ ನಿಮ್ಮ ಗೆಳತಿಯರಿಗೆ ಸ್ಟೂಡೆಂಟ್ಸ್ ಎಲ್ಲರೂ ಹೇಳ್ತಾರೆ ಏನೋ ನೀನು ಒಬ್ಬಕ್ಕೆ ಹೇಳ್ತೀನಿ ಎಲ್ಲರೂ ಹೇಳ್ತಾರ ನಿಮ್ಮ ಸ್ಕೂಲ್ನಾಗ ಎಲ್ಲರೂ ದಿನ ಒಬ್ಬೊಬ್ರು ಅಂದ್ರ ಬೆಳಿಗ್ಗೆ ಪ್ರಾರ್ಥನೆ ಮಾಡ್ತಾರಲ್ಲ ಅವಾಗ ಹಿಂಗ್ ಹೇಳ್ತಾರ ಏನು ಸ್ಕೂಲ್ನೊಳಗೆ ಹೇಳ್ತಾರ ಪ್ರಾರ್ಥನೆ ಮಾಡೋದ್ನಾಗ ಹೇಳ್ತಾರೆ ಸ್ಕೂಲ್ ಒಳಗೆ ಹೇಳ್ತಾರೆ ಅಡ್ಡಿಲ್ಲವ ಭಾರಿ ಐತಿ ಬಾ ನಿಮ್ಮ ಸ್ಕೂಲ್ ನಾನು ನಿಮ್ಮ ಊರಿಗೆ ಬರ್ತೀನಿ ನಿಮ್ಮ ಸ್ಕೂಲಿಗೆ ತೋರಿಸ್ತಿಲ್ಲ ನಿಮ್ಮ ಸ್ಕೂಲ್ ಎಲ್ಲ ವಿಡಿಯೋ ಮಾಡ್ತೀನಿ ನಾನೇ ಹೌದಿಲ್ಲ ನೋಡಿ ಇವತ್ತು ನೀನು ಹೊಸ ಭವನಕ್ಕೆ ಬಂದು ವಚನ ಸ್ಪರ್ಧೆಯೊಳಗೆ ಭಾಗವಹಿಸಿ ಒಂದು 5 ರಿಂದ 15 ವಚನ ಬಂದಿ ಅಂತಿ ದೊಡ್ಡ ಪ್ರಶಸ್ತಿ ಬರಲವ ನಿನ್ಗೆ ಮತ್ತ ನಿಮ್ಮ ಟೀಚರ್ ಸ್ಕೂಲ್ ಟೀಚರ್ ಏನು ಹೇಳ್ತೀವ ನೀನು ನಿನ್ಗೆ ಮತ್ತ ಈ ರೀತಿ ವಚನ ಹೇಳೋದು ಕಲಿಸಲ್ಲ ಖುಷಿ ಆಗುತ್ತೆ ನಿಂಗೆ ಅವ್ರಿಗೆ ಧನ್ಯವಾದ ಹೇಳ್ತಿ ಇನ್ನೂ ಹೆಚ್ಚೆಚ್ಚು ಕಲಿತೀರಿ ಇನ್ನು ಹೆಚ್ಚೆಚ್ಚಿಗೆ ವಚನ ಹೊಡೋದು ವಚನ ಹಾಡ್ತಿ ವಚನ ಬರಿತೀರಿ ಗಾದೆ ಮಾತು ಹೇಳ್ತಿದಿ ಮತ್ತೆ ಬೇರೆ ಏನಾದ್ರು ಬರ್ತದೆ ನಿಂಗೆ ಇಲ್ಲಲ್ಲ ಸ್ಕೂಲ್ ಓದವ ಇನ್ನೂ ಚೆನ್ನಾಗಿ ಓದು ನಿನ್ಗೆ ಇನ್ನೂ ಹೆಚ್ಚು ಅವಕಾಶ ಸಿಗಲಿ ಇಂಥ ವಚನ ಜಾಸ್ತಿ ಬಾಯ್ಪಾಟ್ ಮಾಡು ಎಲ್ಲರೂ ನಿನ್ ಭಾಳ ಕಾರ್ಯಕ್ರಮ ಕರೆಸ್ರ ಮತ್ತೆ ನೀನು ನಿಮ್ಮ ಮಾಮ ನಿನ್ನ ಸಿನಿಮಾದಾಗ ಕರ್ಕೊಂಡು ಹೋಗ್ತಾನ ಅಲ್ಲಿನ ಆಕ್ಟಿಂಗ್ ಮಾಡ್ತಾನೆ ಆಕ್ಟಿಂಗ್ ಕಲಿತಿಲ್ಲ ಆಸೆ ಐತಿಲ್ಲ ಆಕ್ಟಿಂಗ್ ಮಾಡ್ಬೇಕು ಅನ್ನೋದು